ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ವಿಡಿಯೋನಲ್ಲಿ SEP ಸೆಕೆಂಡ್ ಸೆಮ್ BCom ಕನ್ನಡ ಪಠ್ಯಪುಸ್ತಕದಲ್ಲಿ ನೀಡಲಾಗಿರುವಂತಹ ಮೂಢನಂಬಿಕೆಗಳ ಬೀಡಿನಲ್ಲಿ ಈ ಪಾಠವನ್ನು ಬರೆದಿರೋರು ಭುವನೇಶ್ವರಿ ಹೆಗಡೆ. ಈ ಪಾಠದ ಸಾರಾಂಶವನ್ನು ತಿಳಿದುಕೊಳ್ಳೋಣ. ಭುವನೇಶ್ವರಿ ಹೆಗಡೆ ಅವರು ಈ ಪಾಠದಲ್ಲಿ ಸಮಾಜದಲ್ಲಿ ಬೇರು ಬಿಟ್ಟಿರುವಂತಹ ಮೂಢನಂಬಿಕೆಗಳು ಮತ್ತು ಅರ್ಥವಿಲ್ಲದ ಆಚರಣೆಗಳನ್ನು ಹಾಸ್ಯಮಯವಾಗಿ ವಿವರಿಸಿದ್ದಾರೆ. ಒಬ್ಬ ರಾಜನ ಅರಮನೆ ಮುಂದೆ ಒಂದು ಸ್ಥಳದಲ್ಲಿ ಪಹರೆಯವನು ಅಂದರೆ ಸೆಕ್ಯೂರಿಟಿ ಗಾರ್ಡ್ಸ್ಗಳು ಶತಮಾನಗಳಿಂದ ಗಸ್ತು ತಿರುಗುತ್ತಿದ್ದನು. ಅಲ್ಲೇ ಸೆಕ್ಯೂರಿಟಿ ಕೊಡೋದಕ್ಕೋಸ್ಕರ ಅಲ್ಲಿ ಯಾವಾಗ್ಲೂ ಓಡಾಡಿಕೊಂಡು ನೋಡ್ಕೊಳ್ತಾ ಇದ್ರು. ಆದರೆ ಅವನು ಯಾಕೆ ಆ ಕೆಲಸ ಮಾಡ್ತಿದ್ದಾನೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ನಂತರ ಒಬ್ಬ ಬುದ್ಧಿವಂತ ರಾಜ್ಕುಮಾರ ಹಳೆಯ ದಾಖಲೆಗಳನ್ನ ಪರಿಶೀಲಿಸಿದಾಗ ಹಲವು ವರ್ಷಗಳ ಹಿಂದೆ ಅಲ್ಲಿ ನೆಟ್ಟಿದ್ದಂಥ ಗುಲಾಬಿ ಗಿಡವನ್ನು ಕಾಪಾಡೋದಕ್ಕೆ ಆ ಸೆಕ್ಯೂರಿಟಿ ಗಾರ್ಡ್ನ ನೇಮಿಸಲಾಗಿದೆ ಅನ್ನೋದು ಗೊತ್ತಾಯಿತು. ಆದರೆ ಗುಲಾಬಿ ಗಿಡ ಬಹಳ ಹಿಂದೆನೇ ನಾಶ ಆಗಿದ್ರೂ ಕೂಡ ಆ ಕೆಲಸ ಮಾತ್ರ ಮುಂದುವರಿತಾ ಇತ್ತು. ಇದರಿಂದ ಜನರು ಕಾರಣ ತಿಳಿಯದೆ ಹಳೆ ಸಂಪ್ರದಾಯವನ್ನು ಮುಂದುವರಿಸ್ತಾ ಇದ್ದಾರೆ ಅನ್ನೋದು ತಿಳಿಯುತ್ತೆ. ಇದೇ ರೀತಿಯಲ್ಲಿ ಲೇಖಕಿ ಕುಂಬಳಕಾಯಿಯ ಘಟನೆಯನ್ನು ಕೂಡ ಹೇಳ್ತಾರೆ. ಒಂದು ಕಡೆ ಕುಂಬಳಕಾಯಿಯನ್ನು ಹಣ ಕೊಟ್ಟು ಮಾತ್ರ ತೆಗೆದುಕೊಳ್ಬೇಕು ಅನ್ನೋ ನಂಬಿಕೆ ಇದ್ದರೆ, ಇನ್ನೊಂದು ಕಡೆ ಅದನ್ನು ಉಚಿತವಾಗಿ ಮಾತ್ರ ಕೊಡಬೇಕು ಅನ್ನೋ ನಂಬಿಕೆ ಇತ್ತು. ಇಂತಹ ಪರಸ್ಪರ ವಿರುದ್ಧವಾದ ಆಚರಣೆಗಳು ಹೇಗೆ ಹುಟ್ಕೊಂಡ್ವು ಅನ್ನೋದನ್ನು ಲೇಖಕಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಜನರು ಅನೇಕ ಸಂಪ್ರದಾಯಗಳು ಮತ್ತು ನಂಬಿಕೆಗಳನ್ನ ಅವುಗಳ ಮೂಲ ಕಾರಣ ತಿಳಿಯದೆ ಅನುಸರಿಸ್ಕೊಂಡು ಬರ್ತಾ ಇದ್ದಾರೆ. ಕೆಲವು ಆಚರಣೆಗಳಿಗೆ ಯಾವುದೇ ಅರ್ಥ ಇರೋದಿಲ್ಲ. ಅವು ತಲೆಮಾರುಗಳಿಂದ ಮುಂದುವರಿಸ್ಕೊಂಡು ಹೋಗ್ತಾ ಇರ್ತಾರೆ. ಆದ್ದರಿಂದ ಯಾವುದೇ ಆಚರಣೆಯನ್ನು ಕುರುಡರಾಗಿ ನಂಬದೆ ಅದರ ಹಿಂದಿರುವಂತಹ ಸತ್ಯ ಮತ್ತು ಕಾರಣವನ್ನು ತಿಳಿದುಕೊಂಡು ಅನುಸರಿಸಬೇಕು ಅನ್ನೋದೇ ಈ ಪಾಠದ ಮುಖ್ಯ ಸಂದೇಶ ಆಗಿದೆ. ಮತ್ತೊಂದು ಇದೇ ರೀತಿಯ ಆಚರಣೆಯನ್ನು ಲೇಖಕಿ ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಉತ್ತರ ಕನ್ನಡ ಭಾಗದಲ್ಲಿ ಒಂದು ಹಕ್ಕಿಯ ಕೂಗನ್ನು ಜನರು ಯಮನ ದೂತನ ಕೂಗು ಅಂತ ನಂಬ್ತಾರೆ. ಆ ಹಕ್ಕಿ ಕೂಗಿದ್ರೆ ಯಾರೋ ಸಾಯ್ತಾರೆ ಅನ್ನೋ ಮೂಢನಂಬಿಕೆ ಇದೆ. ಈ ಭಯದಿಂದ ತಪ್ಪಿಸಿಕೊಳ್ಳೋದಕ್ಕೆ ಹಕ್ಕಿ ಕೂಗುವಾಗ ಮರಗಳ ಹೆಸರನ್ನು ಹೇಳಿದ್ರೆ ಅದು ಮೌನವಾಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಇದೇ ರೀತಿ ನಮ್ಮ ಸಮಾಜದಲ್ಲಿ ಅನೇಕ ಆಚರಣೆಗಳು ಮತ್ತು ನಂಬಿಕೆಗಳಿವೆ. ನಮಗೆ ಗೊತ್ತಿಲ್ಲದೆ ಪ್ರತಿದಿನ ಇದನ್ನೆಲ್ಲ ನಾವು ಪಾಲಿಸ್ಕೊಂಡು ಬರ್ತಾ ಇದ್ದೀವಿ. ಉದಾಹರಣೆಗೆ ಸಂಜೆ ಸಮಯದಲ್ಲಿ ಮಲಗಬಾರ್ದು ಅನ್ನೋದು, ಇದನ್ನು ಮಕ್ಕಳನ್ನು ಓದಿಸೋದಕ್ಕೆ ಮಾಡಿದ ನಿಯಮವಾಗಿರಬಹುದು. ಹೆಣ್ಮಕ್ಳು ಅಕ್ಕಿ ಆರಿಸೋವಾಗ ಅಕ್ಕಿ ತಿನ್ನಬಾರ್ದು ಅನ್ನೋ ನಂಬಿಕೆ ಕೂಡ ಇದೆ. ಒಂದು ಸಾಮಾಜಿಕ ನಿಯಮವೇ ಆಗಿದೆ. ಸ್ನಾನ ಮಾಡಿದ ನಂತರ ಬಚ್ಚಲು ಹಂಡೆಗೆ ನೀರು ಹಾಕೋದು ಇತರರ ಅನುಕೂಲಕ್ಕಾಗಿ ಮಾಡಲಾಗಿರುವಂತಹ ಒಳ್ಳೆ ಪದ್ಧತಿ. ಅದೇ ರೀತಿಯಲ್ಲಿ ಯಾರಾದರೂ ಹೊರಗಡೆ ಹೋಗುವಾಗ ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳೋದು ಅಪಶಕುನ ಅಂತ ಕೆಲವರು ನಂಬ್ತಾರೆ. ಲೇಖಕಿ ಈ ನಂಬಿಕೆಗಳ ಬಗ್ಗೆ ಹಾಸ್ಯಮಯವಾಗಿ ವಿವರಿಸ್ತಾರೆ. ಕೆಲವರು ಈ ನಂಬಿಕೆಗಳನ್ನ ತುಂಬ ಗಂಭೀರವಾಗಿ ತೆಗೆದುಕೊಳ್ತಾರೆ. ಇನ್ನು ಕೆಲವರು ಅದನ್ನು ವಿನೋದವಾಗಿ ಅಂದರೆ ತಮಾಷೆ ಮಾಡ್ತಾರೆ. ಲೇಖಕಿ ತಮ್ಮ ಊರಿನಲ್ಲಿ ಇರೋ ಅನೇಕ ಮೂಢನಂಬಿಕೆಗಳನ್ನ ಹಾಸ್ಯಮಯವಾಗಿ ವಿವರಿಸ್ತಾರೆ. ಗ್ರಹಣದ ಸಮಯದಲ್ಲಿ ಬೆಟ್ಟಕ್ಕೆ ಬೆತ್ತಲೆಯಾಗಿ ಹೋಗಿ ಕೆಲವು ಬೇರುಗಳನ್ನ ತಗೊಂಡು ಬಂದರೆ ವಿಶೇಷ ಶಕ್ತಿಗಳು ದೊರೆಯುತ್ತೆ ಅನ್ನೋ ನಂಬಿಕೆ ಜನರಲ್ಲಿದೆ. ಆದರೆ ಅಂತಹ ಸಾಧನೆ ಮಾಡಿದವ್ರನ್ನ ಯಾರೂ ನಿಜವಾಗಿ ನೋಡಿಲ್ಲ. ಹಳ್ಳಿಗಳ ಮನೆಗಳ ಗೋಡೆಗಳ ಮೇಲೆ ಇಂದಲ್ಲ ನಾಳೆ ಬಾ ಅಂತ ಬರೆಯೋ ಪದ್ಧತಿ ಕೂಡ ಇದೆ. ರಾತ್ರಿ ಬರೋ ಕೆಟ್ಟ ಶಕ್ತಿಗಳು ಈ ಬರವಣಿಗೆಯನ್ನು ಓದಿ ಹಿಂದಿರುಗುತ್ತವೆ ಅನ್ನೋ ನಂಬಿಕೆ ಕೂಡ ಜನರಲ್ಲಿದೆ. ಆದರೆ ನಾನು ಕೇಳೋದು ಏನು ಅಂದರೆ, ಎಷ್ಟು ದೆವ್ವಗಳಿಗೆ ಓದೋದಕ್ಕೆ ಬರುತ್ತೆ? ಅದೇ ರೀತಿ ಅಕ್ಕಿ ತೊಳೆಯುವಾಗ ಶಬ್ದವಾದರೆ ಕಾಗೆ ವಿಚಿತ್ರವಾಗಿ ಕೂಗಿದ್ರೆ ಅಥವಾ ಹಣಿಗೆ ಕೆಳಗೆ ಬಿದ್ದರೆ ಮನೆಗೆ ನೆಂಟರು ಬರ್ತಾರೆ ಅಂತ ನಂಬಿಕೆ ಕೂಡ ಇದೆ. ಆದರೆ ಎಷ್ಟು ಜನ ಬರ್ತಾರೆ ಅನ್ನೋದು ಈ ಸೂಚನೆಗಳು ಹೇಳೋದಿಲ್ಲ ಅಂತ ಲೇಖಕಿ ಹಾಸ್ಯವಾಗಿ ಹೇಳ್ತಾರೆ. ಕೆಲವರು ಪ್ರತಿಯೊಂದು ಹಳೆ ಆಚರಣೆಗಳನ್ನು ವೈಜ್ಞಾನಿಕ ಕಾರಣ ಹುಡುಕಲು ಪ್ರಯತ್ನಿಸ್ತಾರೆ. ಆದರೆ ಕೆಲವು ನಂಬಿಕೆಗಳಿಗೆ ಸ್ಪಷ್ಟವಾದ ವೈಜ್ಞಾನಿಕ ಕಾರಣ ಕೂಡ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಜಗತ್ತಿನ ಪ್ರಳಯದ ಬಗ್ಗೆ ಕೂಡ ಜನರಲ್ಲಿ ಅನೇಕ ನಂಬಿಕೆಗಳಿವೆ. ಲೇಖಕಿ ತಮ್ಮ ಬಾಲ್ಯದ ಒಂದು ಘಟನೆಯನ್ನು ನೆನಪಿಸ್ಕೊಳ್ತಾರೆ. ಬೆಣ್ಣೆ ಮುದ್ದೆ ಮಜ್ಜಿಗೆಯಲ್ಲಿ ಸಂಪೂರ್ಣವಾಗಿ ಮುಳುಗಿದ್ರೆ ಪ್ರಳಯ ಆಗುತ್ತೆ ಅಂತ ನಂಬಿದ್ದ ಅವರು ಮತ್ತು ತಮ್ಮ ಶಾಲೆ ಮುಳುಗಿಬಿಡಲಿ ಅಂತ ಆಸೆಯಿಂದ ಬೆಣ್ಣೆಯನ್ನು ತಿನ್ನಲು ಹೋಗಿ ಕೊನೆಯಲ್ಲಿ ಶಿಕ್ಷೆ ಅನುಭವಿಸಿದ್ರು.